ಶಕ್ತಿಯ 48 ನಿಯಮ. ದ 48 ಲಾ ಆಫ್ ಪವರ್. ಮೊದಲನೇ ಲಾ, ನೆವರ್ ಔಟ್ಶೈನ್ ಯುವರ್ ಮಾಸ್ಟರ್. ಯಾವುದೇ ಕಾರಣಕ್ಕೂ ನಿಮ್ಮ ಬಾಸ್ ಆಗಿರಲಿ, ನಿಮ್ಮ ಮಾಸ್ಟರ್ ಆಗಿರಲಿ, ಟೀಮ್ ಲೀಡರ್ ಆಗಿರಲಿ, ಮ್ಯಾನೇಜರ್ ಆಗಿರಲಿ, ಉನ್ನತ ಹುದ್ದೆಯಲ್ಲಿರೋರು, ನಿಮಗಿಂತ ಸೀನಿಯರ್ ಅವ್ರ ಮುಂದೆ ನೀವು ಟ್ಯಾಲೆಂಟೆಡ್ ಪರ್ಸನ್ನು, ಹಾರ್ಡ್ ವರ್ಕರು, ಸ್ಮಾರ್ಟು ಅಂತ ತೋರಿಸ್ಕೋಬೇಡಿ. ಯಾಕೆಂದರೆ ನಿಮಗೆ ಬೇಸಿಕ್ ಹ್ಯೂಮನ್ ಸೈಕಾಲಜಿ ಗೊತ್ತಿದ್ದರೆ, ಸ್ವಲ್ಪ ಆದರೂ ಗೊತ್ತಿದ್ದರೆ ನಾವೆಲ್ಲ ಹೊಟ್ಟೆ ಕಿಚ್ಚಿಬಿಡ್ತೀವಿ, ದ್ವೇಷ ಮಾಡ್ತೀವಿ. ಯಾರಾದರೂ ನಮಗಿಂತ ಮುಂದೆ ಹೋದರೆ ಜಲ್ಸಿ ಫೀಲ್ ಆಗುತ್ತೆ. ಇದು ಬೇಸಿಕ್. ಇಲ್ಲ ನಾನು ಅಂಥವನಲ್ಲ ಅಂದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಯಾಕಂದರೆ ಜಾಸ್ತಿ ಜಲ್ಸಿ ಇಲ್ಲದೆ ಇರ್ಬೋದು, ಆದರೆ ಸ್ವಲ್ಪ ಆದರೂ ಇದ್ದೇ ಇರುತ್ತೆ. ಇದು ಮಾನವನ ಸಹಜ ಸ್ವಭಾವ. ಇಲ್ಲಿ ಮೊದಲನೇ ಲಾ ಏನು ಹೇಳುತ್ತಂದರೆ, ನಿಮ್ಮ ಸ್ಕೂಲಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಿ, ಕೆಲಸದಲ್ಲಿ ನೀವು ನಿಮಗಿಂತ ಸೀನಿಯರ್ ಮುಂದೆ ತಾನು ಶ್ರೇಷ್ಠ ಅಂತ ತೋರಿಸ್ಕೋಬೇಡಿ. ಯಾಕೆಂದರೆ ನಿಮ್ಮಿಂದ ಅಪಾಯ ಇದೆ. ನೀವು ಮೇಲೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ತುಳಿಯುವ ಪ್ರಯತ್ನ ಮಾಡಲಾಗ್ತದೆ. ಯಾಕೆಂದರೆ ಅಪಾಯ ಇದೆ ಅಂದರೆ ಡಿಫೆನ್ಸ್ ಮಾಡ್ಕೋತಾರೆ, ನಿಮಗೆ ಕೆಲಸದಲ್ಲಿ ತೊಂದರೆ ಕೊಡ್ತಾರೆ, ನಿಮ್ಮನ್ನು ಮುಂದುವರಿಲಿಕ್ಕೆ ಬಿಡಲ್ಲ. ನೀವು ನಿಮ್ಮ ಕೆಲಸನ ಸೈಲೆಂಟಾಗಿ ಮಾಡಿ, ನಿಮ್ಮ ಗುರಿ ಏನಿದೆ, ನಿಮ್ಮ ಉದ್ದೇಶ ಏನಿದೆ ಅದನ್ನು ಈಡೇರಿಸ್ಕೊಳ್ಳಿ. ಆದರೆ ಬಾಸಿಗೆ ನೀವು ಬುದ್ಧಿ ಹೇಳಿಕ್ಕೆ ಹೋಗ್ಬಿಡಿ. ಅವರೇನಾದರೂ ಒಂದು ತಪ್ಪು ಮಾಡಿದ್ರು ಅಂದರೆ ನೀವು ಆ ತಪ್ಪನ್ನ ಎತ್ತಿ ತೋರಿಸ್ಬಿಡಿ. ಇದು ಈ ರೀತಿ ಸರಿ ಮಾಡ್ಬೋದಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ತೋರಿಸಿ. ನೀವು ಅವರ ತಪ್ಪು ಕಂಡುಹಿಡಿದು ಬಿಟ್ಟರೆ ಅವ್ರು ನಿಮ್ಮನ್ನು ಶಭಾಷ್ ಅನ್ನಲ್ಲ, ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಇವನು ನನಗಿಂತ ಜಾಸ್ತಿ ಬುದ್ಧಿವಂತ ಆಗ್ತಾ ಇದ್ದಾನೆ ಅಂತ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಅವ್ರನ್ನ ಬಾಸ್ ಥರನೇ ಇರ್ಲಿಕ್ಕೆ ಬಿಡಿ. ನೀವು ಸೈಲೆಂಟಾಗಿ ನಿಮ್ಮ ಕೆಲಸ ಮಾಡ್ತಾಯಿರಿ. ಈ ಚೆಸ್ಸಲ್ಲಿ ಗೊತ್ತಲ್ಲ, ರಾಜನಿಗಿಂತ ಮಂತ್ರಿಗೆ ಜಾಸ್ತಿ ಪವರ್ ಇರೋದು. ಈ ಕಂಪನಿಗಳಲ್ಲಿ ನಾವು ಸುಮಾರು ಜನ ಬಕೆಟ್ ಹಿಡಿತಾರೆ ಅಂತ ನೋಡ್ತೀವಲ್ಲ, ಅವರು ಆ್ಯಕ್ಚುಲಿ ಬುದ್ಧಿವಂತರು. ಈ ಬಕೆಟ್ ಹಿಡಿಯೋದಂದರೆ ಅವ್ರು ಗೇಮ್ ಆಡ್ತಾಯಿದ್ದಾರೆ. ಪವರ್ ಈಸ್ ದ ಗೇಮ್ ಆಫ್ ಬ್ರುಟಾಲಿಟಿ, ನಾಟ್ ಎಥಿಕಲ್. ನೀವು ಬೆಳಿಬೇಕು ಅಂದರೆ ಈ ಪವರ್ನ ಆಟ ನಿಮಗೆ ಗೊತ್ತಿರಬೇಕು. ಇದು ಕಲಿಯುಗ, ಘೋರ ಕಲಿಯುಗ. ಇವೆಲ್ಲ ಯಾಕೆ ತಿಳ್ಕೊಬೇಕು ಅಂದರೆ, ನೀವು ಯಾರನ್ನೋ ಮೋಸ ಮಾಡಬೇಕು, ಯಾರ್ದೋ ಜೀವನ ಹಾಳು ಮಾಡಬೇಕಂತಲ್ಲ, ನಿಮ್ಮನ್ನು ಯಾರಾದರೂ ಮೋಸ ಮಾಡದೇ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಸೀರೀಸ್ ಮಾಡ್ತಾಯಿದ್ದೀನಿ. ಇದನ್ನು ಶೇರ್ ಮಾಡುವ ಅವಶ್ಯಕತೆಯೇ ಇಲ್ಲ. ಇದು ಕೇವಲ ಸಬ್ಸ್ಕ್ರೈಬರ್ಗಳಿಗಾಗಿ ಮಾತ್ರ ಮಾಡಿರೋದು. ಎರಡನೇ ಲಾ, ನೆವರ್ ಪುಟ್ ಟೂ ಮಚ್ ಟ್ರಸ್ಟ್ ಇನ್ ಯುವರ್ ಫ್ರೆಂಡ್ಸ್, ಲರ್ನ್ ಹೌ ಟು ಯೂಸ್ ಎನಿಮೀಸ್. ಎಲ್ಲ ಸಮಯದಲ್ಲೂ ನಿಮ್ಮ ಸ್ನೇಹಿತರನ್ನು, ಫ್ರೆಂಡ್ಸ್ನ, ಗೆಳೆಯರನ್ನು ನಂಬೇಡಿ. ನಿಮ್ಮ ಶತ್ರುವಿನಿಂದಲೂ ಕೆಲಸ ತಗೊಳ್ಳೋದನ್ನು ಕಲೀರಿ. ಗೆಳೆಯರಂದರೆ ಯಾರು? ಎಲ್ಲರಲ್ಲ, ತುಂಬ ಜನ ನಮ್ಮನ್ನು ಹೊಗಳ್ತಾ ಇರ್ತಾರೆ, ನಮ್ಮ ಹಾದಲ್ಲಿ ಸೇರಿಸ್ತಾ ಇರ್ತಾರೆ, ನಾವೇನೇ ಮಾಡಿದ್ರೂ ಸರಿ ಅಂತಿರ್ತಾರೆ, ನಮ್ಮ ವಿರುದ್ಧವಾಗಿ ಏನೂ ಮಾತಾಡಲ್ಲ. ಇಂಥವ್ರು ಸಹ ಡೇಂಜರೇ. ಒಬ್ಬ ಶತ್ರು, ವಿರೋಧಿ ನಿಮಗೆ ಇದು ತಪ್ಪು ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾನೆ. ಆದರೆ ಇವರು ನಮ್ಮ ಜೊತೆ ಇರೋರು ನಮ್ಮ ತಪ್ಪನ್ನು ಹೇಳಲ್ಲ. ಇವರು ಡೇಂಜರ್. ಆ್ಯಕ್ಚುಲಿ ಇವರು ನಮ್ಮ ಶತ್ರುಗಳು. ನಿಮ್ಮ ಶತ್ರುವಿನಿಂದಲೂ ಕೆಲಸ ತಗೊಳ್ಳೋದನ್ನು ಕಲೀರಿ. ಶತ್ರುಗಳಾದರೆ ನಾವು ಅವರನ್ನು ಒಂದು ದೂರ ಇಟ್ಟಿರ್ತೀವಿ, ಇವರು ಸ್ವಲ್ಪ ಡೇಂಜರು ಅಂತ. ಈ ಮಿತ್ರರು, ಫ್ರೆಂಡ್ಸು ಗೊತ್ತಾಗಲ್ಲ ಇವ್ರ ಕೈಯಲ್ಲಿ ಹೂ ಇದೆಯೋ ಚೂರಿ ಇದೆಯೋ ಒಂದೂ ಗೊತ್ತಾಗಲ್ಲ. ಹಾಗಾಗಿ ಗೆಳೆಯರಿಂದ ಸಹ ಹುಷಾರಾಗಿರಿ. ಎಲ್ಲ ಸೀಕ್ರೆಟ್ನ ಹೇಳಲಿಕ್ಕೆ ಹೋಗ್ಬಿಡಿ. ಒಂದೊಂದು ಸಲ ನಾವು ತಪ್ಪು ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿರಲ್ಲ. ನಮ್ಮ ಫ್ರೆಂಡ್ಸು ಅದು ನಮ್ಗೆ ಹೇಳಲ್ಲ. ಯಾರೋ ಒಬ್ಬ ಶತ್ರು ಹೇಳ್ತಾನೆ, ನೀನಿದು ತಪ್ಪು ಮಾಡ್ತಾ ಇದೀಯ ಅಂತ. ಶತ್ರುಗಳಾದರೂ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಡ್ತಾರೆ. ಈ ಮಿತ್ರರೇ ನಮ್ಮ ಕುಂದುಕೊರತೆಗಳನ್ನು ಮುಚ್ಚಿಟ್ಟು ನಮ್ಮನ್ನು ಹಾಗೆ ಒಪ್ಕೋತಾರೆ. ಮೂರನೆಯ ಲಾ, ಕನ್ಸೀಲ್ ಯುವರ್ ಇಂಟೆನ್ಷನ್. ನಿಮ್ಮ ಹತ್ತಿರ ಇರುವಂತಹ ಐಡಿಯಾ, ಪ್ಲ್ಯಾನ್, ಗುರಿ ಯಾರಿಗೂ ಹೇಳ್ಬಿಡಿ. ನಿಮ್ಮ ಉದ್ದೇಶಗಳನ್ನು ಮುಚ್ಚಿಡಿ. ಯಾಕಂದರೆ ಅದನ್ನು ಯಾರಾದರೂ ಕಾಪಿ ಮಾಡ್ಬೋದು, ಅಥವಾ ಅದು ಆಗದೇ ಇರಲಿಕ್ಕೆ ಏನೇನು ತಡೆಯೊಡ್ಬೋದು ಅದನ್ನು ಅವರು ಒಡ್ಬೋದು. ಎನಿಮಿನ ಯಾವತ್ತೂ ಕನ್ಫ್ಯೂಸಲ್ಲಿ ಇಡಬೇಕು. ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಂತ ಯಾರಿಗೂ ಹೇಳಬಾರ್ದು. ನಿಮ್ಮ ನೆಕ್ಸ್ಟ್ ಮೂವ್ ಏನು ಅಂತ ಯಾರಿಗೂ ಗೊತ್ತಾಗದ ಹಾಗೆ ನೋಡ್ಕೊಳ್ಳಿ.